ಎಲ್ಲರಿಗೆ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ದಿನದ ಬರುವ ದೇವರು ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮತ್ತೆಷ್ಟು ಜನರು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಮತ್ತು ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 145ನೇ ಅಧ್ಯಾಯ 14ನೇ ವಚನ. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿರ್ತಾರೆ. ಯೆಹೋವನು ಬಿದ್ದವರನ್ನೆಲ್ಲರನ್ನು ಎತ್ತುವವನು ಮತ್ತು ಕುಗ್ಗಿ ಹೋಗಿದವರೆಲ್ಲರನ್ನು ಆತನು ಉದ್ಧರಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ಇಲ್ಲಿ ಭಕ್ತರು ಹೇಳ್ತಿರ್ತಾರೆ. ದೇವರು ಬಿದ್ದೋಗಿಂತ ನಿಮ್ಮ ಜೀವಿತನು ಈ ಮುಂಜಾನೆ ಸಮಯದಲ್ಲಿ ದೇವರು ಮೇಲೆ ಕೆತ್ತುವಂತರಾಗಿದ್ದಾರೆ ಪ್ರಿಯ. ಯಾವ ವಿಷಯ ನಾವು ಕುಗ್ಗಿ ಹೋಗಿದ್ದಂತವರಾಗಿದ್ದೇವೋ, ಬಿದ್ದೋಗಿಂತ ಸ್ಥಿತಿಯಲ್ಲಿ ಇದೆಯೋ, ದೇವರು ನಮ್ಮನ್ನು ಉದ್ಧರಿಸುವಂತರಾಗಿದ್ದಾರೆ ಪ್ರಿಯ. ನಮ್ಮ ಜೀವಮಾನದಲ್ಲಿ, ಕುಟುಂಬ ವಿಷಯದಲ್ಲಿ, ಕೆಲಸಗಳ ವಿಷಯದಲ್ಲಿ, ಆರ್ಥಿಕ ವಿಷಯಗಳಲ್ಲಿ, ಯಾವ್ಯಾವ ವಿಷಯದಲ್ಲಿ ನಾವು ಬಿದ್ದೋಗಿದಂತ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೋ, ಈ ಮುಂಚಾರ ಸಮಯ ದೇವರು ನಮ್ಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯ. ಬಿದ್ದೋಗಿಂತ ನಮ್ಮ ಪರಿಸ್ಥಿತಿನ ದೇವರು ಮೇಲೆ ಕೆತ್ತುವಂತರಾಗಿದ್ದಾರೆ ಪ್ರಿಯ. ನಾವು ಅನ್ಕೋತೇವೆ ನಮ್ಮ ಜೀವನ ಬಿದ್ದೋಗಿಂತ ಸ್ಥಿತಿ ಆಗಿದೆ, ಎಲ್ಲ ಜನರ ಮುಂದೆ ನಾವು ಅವಮಾನ ಹೊಂದಿದ್ದೇವೆ, ಆಗುತ್ತೆ ನಮ್ಮ ಜೀವನ ಅಂತ ಹೇಳಿ ನಾವು ಆತ್ಮಲ್ಲಿ ಕುಗ್ಗಿ ಹೋಗಿದವಂತರಾಗಿರ್ತೇವೆ, ದುಃಖಿಸ್ತೇವೆ, ಎಲ್ಲಾ ವಿಷಯ ಚಿಂತನೆಗೆ ಒಳಗಾಗಿ ಜೀವಿಸ್ತಾ ಇರ್ತೇವೆ ಪ್ರಿಯೆ. ಆದ್ರೆ ಮುಂಜಾನೆ ದೇವ್ರು ನಮ್ಗೆ ಸ್ಪಷ್ಟವಾಗಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿರ್ತಾರೆ. ಬಿದ್ದೋಗಿಂತ ನಮ್ಮ ಜೀವಿತನು ದೇವರು ಮೇಲೆ ಕೆತ್ತುವಂತರಾಗಿದ್ದಾರೆ. ಯಾವ ವಿಷಯ ಕುಗ್ಗಿ ಹೋಗಿ ಕೊರಗಿದಂತ ಮನಸ್ಸುಳ್ಳವರಾಗಿ ಚಿಂತನೆಗೆ ಒಳಗಾಗಿ ಜೀವಿಸುವಂತರಾಗಿದೆ ಪ್ರಿಯ. ನಮ್ಮ ಚಿಂತನೆಗಳು ಕುಗ್ಗಿ ಹೋಗಿದಂತ ಮನಸ್ಸು ದೇವ್ರಿ ಮುಂಜಾನೆ ಸಮಯದಲ್ಲಿ ದೇವರು ಉತ್ತರಿಸುವಂತರಾಗಿದ್ದಾರೆ ಪ್ರಿಯ. ಯಾವ ವಿಷಯಗಳಲ್ಲಿ ಆಗಿರ್ಬೋದು, ಕುಟುಂಬ ವಿಷಯ, ಆರ್ಥಿಕ ವಿಷಯಗಳು, ಸಮಸ್ಯೆಗಳು, ಪ್ರತಿ ವಿಷಯದಲ್ಲಿ ಕುಗ್ಗಿ ಹೋಗಿಂತ ಎಲ್ಲಾ ಒಂದು ಪರಿಸ್ಥಿತಿಗಳು ದೇವರು ಬಿಡುಗಡೆ ಮಾಡಿ ದೇವ್ರು ನಮ್ಮೆಲ್ಲರನ್ನು ಉದ್ಧರಿಸುವಂತರಾಗಿದ್ದಾರೆ ಪ್ರಿಯೆ. ಆಮೇನ್. ಬಿದ್ದೋಗಿಂತ ನಮ್ಮ ಜೀವಿತ ಅಂತ ಹೇಳಿ ದೇವ್ರು ನಮಗೆ ಬಿಟ್ಟು ಬಿಡುವಂತರಲ್ಲ ಪ್ರಿಯೆ. ಬಿದ್ದೋಗಿಂತ ನಮ್ಮ ಜೀವಿತವನ್ನು ದೇವರೊಂದು ಉನ್ನತ ಸ್ಥಾಯಿಲಿ ಮೇಲೆ ಕೆತ್ತುವಂತರಾಗಿದ್ದಾರೆ ಪ್ರಿಯೆ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಮುಂಜಾನೆ ದೇವರು ನಮ್ಮೊಟ್ಟಿಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿರ್ತಾರೆ. ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ. ದೇವರು ಈ ಮುಂಜಾನೆ ದೇವ್ರು ನಮ್ಮೊಟ್ಟಿಗೆ ಮಾತಾಡಿದ್ದಾರೆ. ಬಿದ್ದೋಗಿಂತ ನಮ್ಮ ಜೀವಿತನ ತಿರುಗಿ ದೇವರು ಇನ್ನು ನಮ್ಮನ್ನು ಮೇಲೆ ಕೆತ್ತಾ ಇದ್ದಾರೆ. ಕುದ್ದೋಗಿರಂತ ನಮ್ಮ ಜೀವಿತನು ದೇವರು ಉದ್ಧರಿಸ್ತಾ ಇದ್ದಾರೆ ಎಂಬುದಾಗಿ. ಆಮೇಲೆ ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ. ನಿಜವಾಗ್ಲೂ ದೇವರು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನವು ನಮ್ಮೆಲ್ಲರ ಜೀವಿತದಲ್ಲಿ ಆತನು ನೆರವೇರಿಸುವಂತ ದೇವರಾಗಿದ್ದಾರೆ ಪ್ರಿಯೆ. ಮತ್ತೆ ಎಲ್ಲರ ಕಣ್ಣುಗಳು ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಪ್ರಭಾ. ಪರಿಶುದ್ಧನೆ 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 ಸರ್ವಶಕ್ತನಾದ ತಂದೆ, ನಿನ್ಗೆ ಸ್ತೋತ್ರವಾಗ್ಲಿ ಪ್ರಭಾ. ಎಷ್ಟು ಜನರು ಪ್ರಭಾ ಈ ವಾಗ್ದಾನವನ್ನು ಕೇಳ್ತಾ ಇದ್ರು ಪ್ರಭಾ, ಯಾವ ಊರ್ಲಿಂದ ಯಾವ ಪ್ರಾಂತಗಳಿಂದ ಪ್ರಭಾ. ಎಷ್ಟು ಜನರು ಪ್ರಭಾ ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನದಲ್ಲಿ ಏಕೀಭವಿಸಿದ್ರು. ಪ್ರತಿ ಮಕ್ಕಳನ್ನು ಪ್ರಭಾ ಈ ಮುಂಜಾನೆ ಸಮಯದಲ್ಲಿ ಮುಟ್ಟ್ರಿ ಪ್ರಭಾ. ಈಗ ಅವ್ರಿಗೆ ಇದ್ದಂತ ಪ್ರತಿ ಸಮಸ್ಯೆಗಳು, ಕಷ್ಟಗಳು, ಬಲಹೀನತೆಯು, ರೋಗವು, ಪ್ರತಿಯೊಂದು ಪ್ರಭಾ ಯೇಸು ನಾಮದಲ್ಲಿ ಎಲ್ಲರೂ ತೊಲಗೋಡಿ ಪ್ರಭಾ. ನೇಮ್ ಆಫ್ ಜೀಸಸ್. ಪರಿಶುದ್ಧಾತ್ಮ ತಂದೆ ಒಬ್ಬೊಬ್ಬರಿಗೆ ಮುಟ್ಟು ಪ್ರಭಾ ಈ ಮುಂಜಾನೆ ಸಮಯದಲ್ಲಿ ಪ್ರಭಾ ಈ ಒಂದು ವಿಡಿಯೋ ನೋಡ್ತದ ಪ್ರತಿಯೊಬ್ಬರಿಗೆ, ಈ ವಾಗ್ದಾನ ನೋಡ್ತದ ಪ್ರತಿ ಮಕ್ಕಳಿಗೆ ಪ್ರಭಾ, ಸಿಸ್ಟರ್ ಅಂಡ್ ಬ್ರದರ್ಸ್ ಅಂಡ್ ಸೇವಕರು ಪ್ರತಿಯೊಬ್ಬರಿಗೆ ಪ್ರಭಾ ಈ ಮುಂಜಾನೆ ಸಮಯದಲ್ಲಿ ಪ್ರಭಾ ಯಾವ ಮನುಷ್ಯಲಿಂದ ಸಹಾಯ ಪಡ ಪ್ರಭಾ, ಕೇವಲ ಆತ್ಮ ಬಲಲಿಂದೇ ಆ ಮಕ್ಕಳನ್ನ ಮುಟ್ಟು ಪ್ರಭಾ. ಅವ್ರ ಜೀವಿತದಲ್ಲಿಂತ ಪ್ರತಿ ಸಮಸ್ಯೆಗಳು, ಹೋರಾಟಗಳು, ಕಷ್ಟಗಳು, ಬಲಹೀನತೆಗಳು ಪ್ರತಿಯೊಂದಕ್ಕೆ ಯೇಸುವಿನ ಪರಿಶುದ್ಧ ನಾಮಕ್ಕೆ ಲೈವ್ ಆಗಲಿ. ರಮನ ಶಕತಲ ರಿಕಾಂದರಬ ರೋದೋನ ಮೆಶಕೆ ದುರಾಮ ಶಂದರಲ ರಿಯಲ ರಿಕಾಂದರಬ ಮಕ್ಕಳು ಪರಿಶುದ್ಧಾತ್ಮ ತಂದೆ ಒಬ್ಬೊಬ್ಬರಿಗೆ ಮುಟ್ಟು ಪ್ರಭಾ. ಈ ವಾಗ್ದಾನ ಕೇಳ್ತಾ ಪ್ರತಿಯೊಬ್ಬರ ಮಕ್ಕಳನ್ನು ಮುಟ್ಟು, ಅವ್ರ ಕುಟುಂಬಗಳನ್ನು ಮುಟ್ಟು ಪ್ರಭಾ. ಅವ್ರ ಜೀವಿತದಲ್ಲಿ ಸ್ಥಿತಿಯಲ್ಲಿ ಇದ್ದ ಪ್ರಭಾ, ಕುಗ್ಗಿಯುವಂತ ಸ್ಥಿತಿಗಳಿದ್ದೆ ಪ್ರಭಾ, ಎಬ್ಬಿಸುವಂತ ದೇವರಾಗಿದ್ದಿ ಪ್ರಭಾ. ನಿನ್ನ ವಾಕ್ಯ ಹೇಳ್ತದೆ ಪ್ರಭಾ, ನನ್ನನ್ನು ನಂಬುವರು ಸತ್ತವರು ಬದುಕುರಂತೆ ಪ್ರಭಾ. ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಈ ವಾಗ್ದಾನವನ್ನು ಕೇಳ್ತಾರೆ, ಅವ್ರ ಜೀವಿತದಲ್ಲಿ ಹೊಸ ಕಾರ್ಯಗಳು ನಡಲಿ ಪ್ರಭಾ. ಅವ್ರ ಜೀವಿತದಲ್ಲಿ ಪ್ರಭಾ
ಆರ್ಷ ಮಾಡಿ ಅಂತ ಪ್ರತಿಯೊಂದು ನೆರವೇರ್ಲಿ ಪ್ರಭಾ. ಎಸ್ ಪ್ರಭಾ, ಆಶೀರ್ವಾದ ಪ್ರಾಣಕ್ಕೆ ತೃಪ್ತಿ ಕೊಡುತ್ತ ದೇವರು ನೀ ಆಗಿದ್ದಿ ಪ್ರಭಾ. ಈ ಮುಂಚಾನೆ ಪ್ರಭಾ ಈ ವಾಗ್ದಾನ ಅನೇಕರಿಗೆ ಆಶೀರ್ವಾದಕವಾಗಿರ್ಲಿ ಪ್ರಭಾ. ಕೇಳುವಂತ ಪ್ರತಿ ಮಕ್ಕಳು ಪ್ರಭಾ, ಪ್ರತಿಯೊಬ್ಬರಿಗೆ ಪ್ರಭಾ ನೀ ಆಶೀರ್ವದಿಸಿ ಬಲಪಡಿಸ್ಬೇಕಂತ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿರೆ ತಂದಿ. ಆಮೇನ್, ಆಮೇನ್, ಆಮೇನ್. ಪ್ರೇರೆ ಮತ್ತು ಎಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷರಾಗಿದ್ರು. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ಫಸ್ಟ್ ಟೈಮ್ ಯಾರಾದ್ರೂ ಚಾನಲ್ ನೋಡುವುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡ್ರಿ. ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಅದ್ಭುತ ರೀತಿಯಾಗಿ ದೇವರು ಈ ವಾಗ್ದಾನ ಮುಖಾಂತರವಾಗಿ ದೇವರು ನಿಮ್ಮ ಎಲ್ಲಾ ವಿಷಯ ದೇವರು ನಿಮ್ಮನ್ನ ಮೇಲೆ ಕೆತ್ತಿ ನಿಮ್ಮನ್ನು ಉದ್ಧರಿಸಿ ನಿಮ್ಮ ನಡೆಸ್ತಿರ್ತಾರೆ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.